ಬ್ಯಾಕ್ ಟು ಮೈ ಚಾನಲ್ ಭೂಮಿ ದಿಸ್ ಸೈಡ್. ಇವತ್ತಿನ ವಿಡಿಯೋದಲ್ಲಿ 10th ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಒಂದಷ್ಟು ಟಿಪ್ಸ್ನ ಕೊಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಒಂದಷ್ಟು ಸಜೆಷನ್ಸ್ನ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಆಫ್ಟರ್ 10th ಯಾವ್ಯಾವ ಕೋರ್ಸ್ನ ಮಾಡಬೇಕು ಅನ್ನೋದನ್ನು ಕೂಡ ಎಂಡಲ್ಲಿ ತಿಳಿಸ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. May 2 ಕರ್ನಾಟಕದಾದ್ಯಂತ 10th ರಿಸಲ್ಟ್ ಬಂದಿದೆ. ಸೊ ಯಾರ್ಯಾರು ಚೆನ್ನಾಗಿ ಮಾಡಿದ್ದೀರಾ ಅನ್ನೋದಕ್ಕಿಂತ ಯಾರ್ಯಾರು ಪಾಸ್ ಆಗಿದ್ದೀರಾ ಅವರಿಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರು ಫೇಲ್ ಆಗಿದೆ ನಿಮ್ಮ ಸ್ಪಿರಿಟ್ನ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಬಿ ಸ್ಪೋರ್ಟಿವ್ ಆ್ಯಂಡ್ ಸ್ಪೋರ್ಟಿವ್ ಆಗಿ ತೊಗೊಂಡು ಮತ್ತೆ ಎಕ್ಸಾಮ್ನ ಕಟ್ಟಿ ಬರೀರಿ ಅಂತ ಕೇಳ್ಕೊತೀನಿ. ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳೋದಾಗಲಿ ಅಥವಾ ಬೇರೆ ಥರ ಯೋಚನೆ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನಾನು ಹೇಳ್ತೀನಿ, ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ 10th is ಟರ್ನಿಂಗ್ ಪಾಯಿಂಟ್ ಅಂತಲೇ ಭಯ ಬೀಳಿಸ್ಬಿಟ್ಟಿರ್ತಾರೆ. ಆ ಥರ ಏನೂ ಇಲ್ಲ. ಬಿ ಕೂಲ್, ಟೆನ್ಷನ್ ಮಾಡ್ಕೋಬೇಡಿ. 1 ಹೋಗಿದ್ಯಾ 2 ಹೋಗಿದ್ಯಾ ಅದೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ಆರಾಮಾಗಿ ಇನ್ನೊಂದು ಸಪ್ಲಿಮೆಂಟ್ರಿ ಕಟ್ಟಿ ಎಕ್ಸಾಮ್ನ ಬರೆದು ಅದರಲ್ಲಿ ಪಾಸ್ ಆಗಿ ಈ ಸರಿ ಯಾವುದೇ ಕಾರಣಕ್ಕೂ ಕಮ್ಮಿ ಮಾರ್ಕ್ಸ್ ಬರ್ದಲೆ ಚೆನ್ನಾಗಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಸೊ ಇದು ನನ್ನ ಕಡೆಯಿಂದ ಒಂದು ಸಜೆಷನ್. ಯಾರ್ಯಾರು ಪಾಸ್ ಆಗಿದ್ದಾರಾ ಅವರಿಗೆ ಒಳ್ಳೆಯದಾಗಲಿ. ಮುಂದೆ ಚೆನ್ನಾಗಿ ಇರೋ ಕೋರ್ಸ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಲೈಫ್ನ ಒಂದು ಒಳ್ಳೆಯ ಹಂತಕ್ಕೆ ತಗೊಂಡೋಗಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಪೇರೆಂಟ್ಸ್ಗೂ ಕೂಡ ಒಂದು ಹೇಳ್ತೀನಿ, ಪ್ರೆಷರ್ ಹಾಕಬೇಡಿ. ನೀನು ಫೇಲ್ ಆಗಿದೆಯಾ ಅಥವಾ ನೀನು ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ, ನಮಗೆ ಎಕ್ಸ್ಪೆಕ್ಟೇಷನ್ ಇಷ್ಟಿತ್ತು ಅಷ್ಟಿತ್ತು ಅಂತ ಪ್ಲೀಸ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಹೇಳಕ್ಕೆ ಹೋಗಬೇಡಿ. ಪಾಸ್ ಆಗಿದ್ದರೆ ಓಕೆ ಇಷ್ಟು ತೊಗೊಂಡಿದ್ಯಾ ಅದೇ ಪರವಾಗಿಲ್ಲ ಅಂತ ಸಪೋರ್ಟ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಟೈಮ್ ಇನ್ನೂ ಬೆಟರಾಗಿ ಮಾರ್ಕ್ಸ್ನ ತೊಗೋತಾರೆ. ಅಕಸ್ಮಾತ್ ಫೇಲ್ ಆಗಿದೆ ಇಟ್ಸ್ ಓಕೆ, ಇದೇನು ಕೊನೆ ಅಲ್ಲ, ಇನ್ನೂ ಮುಂದೆ ಇರುತ್ತೆ, ಬರಿಬೋದು ಅಂತ ಹೇಳಿ ಅವರಿಗೆ ಮೋಟಿವೇಶನ್ ಕೊಟ್ಟೆ ಪಕ್ಕಾ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಈ ವಿಡಿಯೋ ಮಾಡೋದಕ್ಕೆ ಅದೇ ಕಾರಣ. ಬಿಕಾಸ್ ಎಷ್ಟೋ ಜನ ಪೇರೆಂಟ್ಸ್ ಅಥವಾ ಫ್ರೆಂಡ್ಸ್ ಆಗಿರಲಿ ಹಾಡ್ಕೋತಾರೆ ಫೇಲ್ ಆದರೆ ಅಥವಾ ಕಡಿಮೆ ಮಾರ್ಕ್ಸ್ ಬಂದರೆ. ಆ ಥರ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೆಟ್ಟದನ್ನು ಬಯಸೋಕ್ಕೆ ಹೋಗಬೇಡಿ. ಇದು ನನ್ನ ಕಡೆಯಿಂದ ಒಂದು ಸಜೆಷನ್. ಮತ್ತು ಆಫ್ಟರ್ 10th ಯಾವ್ಯಾವ ಕೋರ್ಸ್ನ ಮಾಡ್ಬೋದು ಅನ್ನೋದನ್ನು ನಾನು ಎಂಡಲ್ಲಿ ಒಂದು ಸ್ಕ್ರೀನ್ಶಾಟ್ ಆಗಿ ಹಾಕಿರ್ತೀನಿ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಏನು ಮಾಡ್ಬೋದು ಅಂತ ಹೇಳ್ತೀನಿ ಅಂದರೆ, ನಿಮಗೆ PU ಆಪ್ಷನ್ ಇದೆ ಆ್ಯಂಡ್ ಕಾಮರ್ಸ್ ಆಪ್ಷನ್ ಇದೆ. ಆ್ಯಂಡ್ ಕಾಮರ್ಸಲ್ಲಿ ವಿಧವಾದ ಟೈಪ್ಸ್ ಇದ್ದಾವೆ. ಆ್ಯಂಡ್ ಸೈನ್ಸಲ್ಲೂ ಕೂಡ ಇದೆ, ಆರ್ಟ್ಸ್ ಇದೆ, ಡಿಪ್ಲೊಮಾ ಇದೆ, ಇನ್ನೂ ಬೇಕಾದಷ್ಟು ಕೋರ್ಸಸ್ ಇದೆ. ನೀವು ತಿಳ್ಕೊಳ್ಳಿ, ನಿಮ್ಮ ಇಂಟ್ರೆಸ್ಟ್ ಯಾವುದಿದೆ ಅದನ್ನು ತಗೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಆ ಸಬ್ಜೆಕ್ಟಲ್ಲಿ ನಾನು ಚೆನ್ನಾಗಿ ಓದ್ಬೋದಾ ಅನ್ನೋದು ನಿಮಗೆ ಗೊತ್ತಿರಬೇಕು. ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೆ ನೀವೇನಾದರೂ ಅದನ್ನು ತೊಗೊಂಡ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಪೇರೆಂಟ್ಸು ಸಹ ಅವ್ರ ಇಂಟ್ರೆಸ್ಟ್ನ ನೋಡಿ ಅವ್ರಿಗೆ ಕೋರ್ಸ್ನ ಕೊಡಿಸಿ. ಯಾಕಂದರೆ ನಿಮಗೆ ಅನಿಸಿರುತ್ತೆ ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗಳು ಇಂಜಿನಿಯರ್ ಆಗಬೇಕು ಅಂತ ಇರುತ್ತೆ. ಬಟ್ ಅವ್ರಿಗೆ ಏನು ಇಷ್ಟ ಅನ್ನೋದನ್ನು ಫಸ್ಟು ಕೇಳಿ ತಿಳ್ಕೊಳ್ಳಿ. ಅದಾದಮೇಲೆ ಆ ಕೋರ್ಸ್ನ ಅವರಿಗೆ ಕೊಟ್ಟು ಅದು ನೋಡಿ ಇಂಟ್ರೆಸ್ಟ್ ಇದ್ದು ಅವರು ಕೂಡ ಓದ್ತಾರೆ. ನೆಕ್ಸ್ಟ್ ನಿಮಗೂ ಕೂಡ ಮಗ ಕಡಿಮೆ ತೆಗ್ದ, ನನ್ನ ಮಗಳು ಕಡಿಮೆ ತೆಗೆದ್ಲು ಅನ್ನೋ ಹೇಳೋ ವಿಪರ್ಯಾಸ ಬರಲ್ಲ ಅನ್ಕೋತೀನಿ. ಯಾಕಂದರೆ ಅವ್ರ ಇಂಟ್ರೆಸ್ಟಿಂದ ಆ ಕೋರ್ಸ್ನ ತೊಗೊಂಡಿರೋದ್ರಿಂದ ಮುಂದೆ ಚೆನ್ನಾಗಿ ಓದ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟು ನನ್ನ ಕಡೆಯಿಂದ 10th ಮುಗಿಸಿರೋರಿಗೆ, 10th ಎಕ್ಸಾಮ್ ಬರೆದಿರೋರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ PU ಬೆಟರಾ ಅಥವಾ ಡಿಪ್ಲೊಮಾ ಬೆಟರಾ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆ ವಿಡಿಯೋನ ಮಾಡ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿವರೆಗೂ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಇದು ನನ್ನ ಚಿಕ್ಕ ಸಂದೇಶ ಆಗಿತ್ತು ಎಲ್ಲ 10th ಸ್ಟ್ಯಾಂಡರ್ಡ್ ಮುಗಿಸಿರೋ ಮಕ್ಕಳಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.